ಈಗ ಆಕಿನ ಹೈಟ್ ಚೆಕ್ ಮಾಡ್ಬೇಕಂತಂದ್ರ ಆಕಿನ ಹೆಡ್ ಕರೆಕ್ಟ್ ಆಗಿ ಅದು ಬಾರ್ಡರ್ ಕಂಟ್ಕೋಬೇಕು. 4 ವ್ಯಾಕ್ಸಿನೇಷನ್ ಯಾವ್ಯಾವ್ದು? I think you're very tall. Yeah, she's tall. ಆಪಲ್ ಐಪ್ಯಾಡ್ ಪ್ರೋ ಆರ್ಡರ್ ಮಾಡೀನಿ. ಇದ್ರ ಪ್ರೈಸ್ ಎಷ್ಟದಪ್ಪ ಅಂದ್ರೆ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾ ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದಿರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೀವು ಎಷ್ಟೋ ಮಂದಿ ಕೇಳ್ತಿದ್ರಿ ಅಮೆರಿಕದ ಮೆಡಿಕಲ್ ಬಗ್ಗೆ ಹೇಳ್ರಿ, ಮಕ್ಕಳದ ವ್ಯಾಕ್ಸಿನೇಷನ್ ಬಗ್ಗೆ ಹೇಳ್ರಿ ಅಂತ. ಅವ್ರ ಸಂಬಂಧ ಇವತ್ತಿನ ವಿಡಿಯೋ. 6 months ಬೇಬಿಗೆ ಅಮೆರಿಕನಾಗ ಯಾವ ವ್ಯಾಕ್ಸಿನೇಷನ್ ಕೊಡ್ತಾರ, ಮತ್ತು ಮಕ್ಕಳದ ಹಾಸ್ಪಿಟಲ್ ಹೆಂಗಿರ್ತೈತಿ, ಇಲ್ಲಿ ಡಾಕ್ಟರ್ ಹೆಂಗಿರ್ತಾರ, ಅವ್ರ ಮಕ್ಳಿಗೆ ಹೆಂಗೆ ಚೆಕಪ್ ಮಾಡ್ತಾರ, ಇದು ಭಾಳ ಇಂಟ್ರೆಸ್ಟಿಂಗ್ ಸ್ಟಫ್ ಅದ. ಈ ವಿಡಿಯೋನಾಗ ಇಲ್ಲಿ ನೋಡ್ಬೋದು, ಅನಾಯ 6 months ಓಲ್ಡ್ ಅದಾಳ, 6 ತಿಂಗಳದ ಬೇಬಿ ಇದು. ನೀವು ನೋಡ್ಬೋದು ಆಕಿಗೆ ವ್ಯಾಕ್ಸಿನೇಷನ್ ತೊಗೊಳಕ್ ಬಂದಾಳ, ಚಂದ ನಗಲಕತ್ತಾಳ. ಆಕಿಗೆ ಐಡಿಯಾನೇ ಇಲ್ಲ ಆಕಿ ಎದಕ್ಕೆ ಬಂದಾಳ ಇಲ್ಲ ಅಂತ ಹೇಳಿ. ಇಲ್ಲಿ ನಾವು ಲಾಬಿ ಒಳಗೆ ಕೂತು ವೇಟ್ ಮಾಡಾಕತ್ತೀವಿ, ಡಾಕ್ಟರ್ ನಮ್ಗೆ ಕರೆಯೋದು. ನಮ್ದು ಅಪಾಯಿಂಟ್ಮೆಂಟ್ ಅನಾಯ ಹುಟ್ಟಿದಾಗೆ ಫಿಕ್ಸ್ ಆಗಿಬಿಟ್ಟಿತ್ತು, 6 months ಆದ್ಮೇಲೆ ಈ ಡೇಟಿಗೆ ಬರಬೇಕು ಅಂತ. ಇದೆಲ್ಲ ಕಂಪಲ್ಸರಿ ಇರ್ತಾವ ವ್ಯಾಕ್ಸಿನೇಷನ್ ಡೇಟ್ಸ್ ಎಲ್ಲ. ಇದು ಹಿಂದೆ ಮುಂದೆ ಮಾಡಕ್ ಬರಲ್ಲ. 6 ತಿಂಗಳಿಗೆ ಕೊಡೋದು ವ್ಯಾಕ್ಸಿನೇಷನ್ 6 ತಿಂಗಳಿಗೆ ಕೊಡಬೇಕು. ಅದ್ರ ಪ್ರಕಾರ ನಮಗೆ ಕಾಲ್ ಮಾಡ್ತಾರ, ನಮಗೆ ಇಮೇಲ್ ಕಳಿಸ್ತಾರ, ನಮಗೆ ಮೆಸೇಜ್ ಮಾಡ್ತಾರ. ಅದ್ರ ಪ್ರಕಾರ ನಾವು ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಹೋದ್ ಕೂಡ ನಮಗೆ ಡಾಕ್ಟರ್ ಕರೆಯಂಗಿಲ್ಲ. ನಮ್ಮ ಇಂಡಿಯಾನಾಗೂ ಹಂಗೆ ಅದ. ಅಲ್ಲಿ ರಿಸೆಪ್ಷನ್ ಇರ್ತೈತಿ, ಅಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರ. ಅವ್ರಿಗೆ ಹೋಗಿ ನಾವು ಭೇಟಿ ಆಗ್ತೀವಿ. ಅವರು ಕೇಳ್ತಾರ ಯಾರು ಏನು ಅಂತಂತ ಹೇಳಿ, ಯಾವ ಡಾಕ್ಟರ್ ಅಂಡರ್ನಾಗ ಅದೀವಿ ಅಂತ ಹೇಳಬೇಕು. ಸೇಮ್ ಇಲ್ಲಿನೂ ಹಾಗೆ. ಆದ್ರೆ ಇಲ್ಲಿ ರಿಸೆಪ್ಷನ್ ಅನ್ನಂಗಿಲ್ಲ, ರಿಸೆಪ್ಷನಿಸ್ಟ್ ಅನ್ನಂಗಿಲ್ಲ, ಇಲ್ಲಿ ಫ್ರಂಟ್ ಡೆಸ್ಕ್ ಅಂತಾರ. ಫ್ರಂಟ್ ಡೆಸ್ಕಿಗೆ ಹೋಗಿ ನಾವು ಭೇಟಿ ಆಗಬೇಕು. ಪೇಷಂಟ್ ಡೀಟೇಲ್ಸ್, ಅದ್ರ ಡೇಟ್ ಆಫ್ ಬರ್ತ್, ಪೇರೆಂಟ್ಸ್ ಯಾರ್ಯಾರು ಅದೀರಿ ಅದೆಲ್ಲ ನಾವು ಡೀಟೇಲ್ ಕೊಡಬೇಕು. ಕೊಟ್ಟಾದ್ಮೇಲೆ ಲಾಬಿ ಒಳಗೆ ವೇಟ್ ಮಾಡಬೇಕು. ಅವ್ರು ನಮಗೆ ಕರೀತಾರ. ಇಷ್ಟ ಇಲ್ಲಿ ತನ ಆಗಿದ್ದ. ಈಗ ಮುಂದೆ ನಮಗೆ ನರ್ಸ್ ಬಂದು ಅವ್ರು ನಮಗೆ ಒಂದು ಯೂನಿಟ್ ಒಳಗೆ ಕರ್ಕೊಂಡು ಹೋಗ್ತಾರ. ಇಲ್ಲಿ ಬಹಳಷ್ಟು ಯೂನಿಟ್ಗಳು ಇರ್ತಾವೆ. ಇಲ್ಲಿ ಯೂನಿಟ್ ಅಂತಾರ, ಇಂಡಿಯಾನಾಗ OPD ಅಂತಾರ, ಔಟ್ಸೈಡ್ ಪೇಷಂಟ್ ಡಿಪಾರ್ಟ್ಮೆಂಟ್. ಅಲ್ಲಿ ನಮಗೆ ಚೆಕಪ್ಗೆ ಕರ್ಕೊಂಡು ಹೋಗ್ತಾರ. ಇಲ್ಲಿ ನೋಡ್ರಿ, ನಾನು ಅನಾಯ ಕರ್ಕೊಂಡು ಬಂದು ಆಕಿಂದೆಲ್ಲ ಡ್ರೆಸ್ ತೆಗಿಲಾಕತ್ತೀನಿ. ಯಾಕಪ್ಪ ಅಂತಂದ್ರೆ ನಾವು ಬೇಬಿನ ಕರ್ಕೊಂಡು ಬಂದಾಗ ಬೇಬಿಂದು A to Z ಕೂದಲು ಎಳಿ ಹಿಡ್ಕೊಂಡು ಕಾಲ್ ತನ ಫುಲ್ ಚೆಕಪ್ ಮಾಡ್ತಾರ. ಬೇಬಿ ಏನು ಬೇಬಿ ದಿಸ್ ಟೈಮ್ ಶಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ರೈಟ್, ಶಿ ಇಸ್ 6 months. ಮೈ ಮೇಲೆ ಏನು ಇರಬಾರ್ದು. ಈಗ ಡೈಪರ್ಸ್ ಅದನ್ನ ತೆಗಿಲಾಕ ಹೇಳ್ತಾರ. ಡೈಪರ್ಸ್ ಅದನ್ನ ತೆಗೆದ ಮೇಲೆ ಪ್ರಾಪರ್ ವೇಟ್ ಎಷ್ಟೈತಿ ಅಂತ ಗೊತ್ತಾಗ್ತೈತಿ. ಏನ್ ಮಾಡ್ತಾರ? ಆಯ್ತು ಬಂಗಾರು, ಆಯ್ತು ಮಚ್ಚಿ. ಈಗ ಆಕಿಂದ ಹೈಟ್ ಚೆಕ್ ಮಾಡ್ಬೇಕಂತಂದ್ರ ಆಕಿಂದ ಹೆಡ್ ಕರೆಕ್ಟ್ ಆಗಿ ಅದು ಬಾರ್ಡರ್ ಕಂಟ್ಕೋಬೇಕು. ಇಲ್ಲಿ ಅನಾಯ ಒಂದು ಗೋಳು ಅಂದ್ರ ಗೋಳ್ರಿ. ಇಲ್ಲಿ ಆಕಿನ ಕಾಲ್ ಕರೆಕ್ಟ್ ಆಗಿ ಟೈಟ್ ಆಗಿ ಹಿಡಿದು ಆಕಿಂದ ಎಷ್ಟು ಹೈಟ್ ಐತಿ ಅಂತ ಅಲ್ಲ ಮೆಜರ್ ಮಾಡಿದ್ರು ನೀವು ನೋಡ್ಬೋದು. ಬಂಗಾಲು Okay, it's okay. Hi, sweetie. 43. Good job. We can head back. ಫಾಲ್ ಕಲರ್ಸ್ ನೋಡು ಬೇಬಾ. ಈಗ ನಾವು ನಮ್ದು ಯೂನಿಟಿಗೆ ಬಂದ್ವಿ. ಈಗ ಡಾಕ್ಟರ್ದು ವೇಟ್ ಮಾಡ್ಲಕತ್ತೀವಿ. ನಮ್ಮ ಡಾಕ್ಟರ್ ಗೊತ್ತಲ್ಲೇ. ಈಗ ನಿನ್ ಫೇವ್ರೇಟ್ ಡಾಕ್ಟರ್ ಅದಾರ ಅವರು. ಅಂಡರ್ಸ್ಟ್ಯಾಂಡ್ಸ್ ನೋ ಅಂದ್ರೆ ಅರ್ಥ ಮಾಡ್ಕೊಂತೀನಿ. 9 months ನೀವಾಗ್ಲೂ ಅರ್ಥ ಮಾಡ್ಕೊಂತೀಯ. ಎಷ್ಟು ಶಾಣೆ ನೋಡು ನೀನು. ನೋಡು, ಒನ್ ಇಯರ್ಗೆ ಏನ್ ಮಾಡ್ತೀಯ ಅಂದ್ರೆ ನೀನು ಟ್ರೈ ಟು ಸೇ ವರ್ಡ್ಸ್ ಯು ಸೇ. ನಾವ್ ಹೇಳಿದ್ನಲ್ಲ ನೀನು ಹೇಳ್ತಿ ಅಂತ. ವೇವ್ಸ್ ಇವಾಗಲೇ ಹೇಳ್ತೀನಿ. ಹಾಯ್ ಅಂದ್ರೆ ಹಾಯ್ ಅಂತೀಯ, ವೇವ್ಸ್ ಬಾಯ್ ಅಂತೀಯ ನೀನು 1 yearಗೆ. ಓಕೆ, 2 years ಏನ್ ಮಾಡ್ತೀನಿ ಅಂದ್ರೆ ಬಿಗಿನ್ಸ್ ಟು ರನ್. ಓ ಮೈ ಗಾಡ್, ನೀನು ಇದನ್ನ ಟಾರ್ಗೆಟ್. ನೀನು ಎಲ್ಲರಿಂದ ಓಡ್ಬೇಕಂದ್ರೆ 2 years ಕಾಯ್ಬೇಕು. ಕ್ಯೂಟ್ ಅದಲ್ಲ ಕೂಸ, ಗುಂಗುರ್ ಕೂದ್ಲ. 3 years. ನಮ್ಮ ಅನಾಯ ನಂಗೆ ಕ್ಯೂಟ್ ಅದಾಳಕಿ. ಅನಾಯ ಬಂಗಾಲು. ಏಜ್ ಗೊತ್ತಾಗುತ್ತೆ. ನಮ್ ಡಾಕ್ಟರ್ ಅಂದ್ರು ಬಹಳ ಬೆಸ್ಟ್ ಡಾಕ್ಟರ್. ಅನಾಯ ಹುಟ್ಟದಾಗಿಂದ ಇನ್ನ ತನ ನಾವು ಯಾವ್ದು ಡಾಕ್ಟರ್ ಚೇಂಜ್ ಮಾಡಿಲ್ಲ, ಇವ್ರಿಗೆ ತೋರಿಸ್ತೀವಿ. ಆಳ್ಬಾರ್ದಮ್ಮ, ಆಳ್ಬಾರ್ದು. ಈಗ ಥಂಡಿ ಬಿಡ್ತೈತಲ್ಲ ಒಂದ್ ಸ್ವಲ್ಪ ವಾರ್ಮ್ ಮಾಡ್ತೀವಿ. ಮತ್ತ್ಯಾಕ್ ನನಗ್ ಕೆಳಗ್ ಹಾಕಿದ್ರು ಅಂತ ಗಾಬ್ರಾಗಳಾಕತ್ತಾಳ. ನಮ್ಮಲ್ಲಿ ಟ್ರಸ್ಟ್ ಬಂದಿಲ್ಲ. ಏನ್ ಮಾಡ್ತಾರಪ್ಪ ಅನಾಯಾಗ?
ನಾಯ ಒಟ್ಟು ನಗ್ವಳ್ಳು ಫುಲ್ ಸ್ಯಾಡ್ ಆಗ್ಯಾಳ, ಆಕಿಗೆ ಸಿಟ್ಟು ಬಂದದ ನಮ್ಮ ಮ್ಯಾಲ, ಏನ್ ಗಾಬ್ರ ಆಗ್ಯಾಳ, ಏನು ಗೊತ್ತಾಗೋಲ್ತ. ಇನ್ನ ಈ ಜಸ್ಟ್ ಟ್ರಯಲ್ ಆಗ್ಯದ ಆಕಿಗೆ, ಇನ್ನ 4 ವ್ಯಾಕ್ಸಿನೇಷನ್ ಕೊಡ್ಬೇಕು ಇವತ್ತ. ಒಂದೇ ಸಲಕ್ಕೆ 4 ವ್ಯಾಕ್ಸಿನೇಷನ್ ಕೊಡೋದು ಒಂದ್ ಸ್ವಲ್ಪ ತ್ರಾಸೆ ಆಯ್ತು. ಇದು OPD ಹೆಂಗದ ಅಂತ ತೋರಿಸ್ತೀನಿ. ಗ್ಲೌಸ್, ಕಾಟನ್, ಸ್ಯಾನಿಟೈಸರ್ ಮತ್ತೆ ಹ್ಯಾಂಡ್ ವಾಶ್, ಸಿಂಕ್ ಅದೆಲ್ಲ ಕಾಣಿಸ್ತೈತಿ. ಬಟ್ ನಿಮ್ಗೆ ಏನ್ರೆ ಎಕ್ಸ್ಟ್ರಾ ಏನಾರ ಮಾಡಿಸ್ಕೊಳ್ಳೋರಿದ್ರಿ ಅಥವಾ ಬೇರೆ ಬೇರೆ ಏನಾರ ಚೆಕಪ್ ಮಾಡೋರಿದ್ರಿಪ್ಪ ಅಂತಂದ್ರ ಅಲ್ಲಿ ಮೇಲೆ ಒಂದು ಕ್ಯಾಬಿನೆಟ್ ಅದ, ಕೆಳಗೊಂದು ಕ್ಯಾಬಿನೆಟ್ ಅದ, ಅಲ್ಲಿ ಅವ್ರು ಇಟ್ಟಿರ್ತಾರೇನೋ ಗೊತ್ತಿಲ್ಲ. Hello, how are you? Doing good, how are you? Good. How's everything going? ಅಷ್ಟು ತನ ಡಾಕ್ಟರ್ ಬಂದ್ರು, ಹಾಯ್ ಹಲೋ ಹೌ ಆರ್ ಯು ಅನ್ಕೋತ. ಈ ಹಾಸ್ಪಿಟಲ್ ಒಳಗ ಒಂದ್ ಸ್ವಲ್ಪ ಲಾಂಗ್ ಟರ್ಮ್ ನಾಗೆ ಮಾಸ್ಕ್ ಹಾಕೊಳ್ಳೋದು ಕಂಪಲ್ಸರಿ ಮಾಡಿದ್ರು. ಮಾಸ್ಕ್ ಹಾಕೊಂಡಿವಿ ಇವತ್ತಿಬ್ರು. ತಗಿಲಿ ಅನಾಗ ನೋಡಲ್ಲ ಅಮ್ಮ, ಮಾಸ್ಕ್ ತಗರಿ ಬಾಕಲಿ ಬಂಗಾಲ್ ಮಾಸ್ಕ್ ತಗದ್ ಬಿಟ್ವಿ ನೋಡು ಅಮ್ಮ ಅಪ್ಪ. ಈಗ ಡಾಕ್ಟರ್ಸ್ ನಮ್ಗೆ ಒಂದಿಷ್ಟು ಪ್ರಶ್ನೆಗಳೆಲ್ಲ ಕೇಳ್ತಾರ, ನಮಗೊಂದಿಷ್ಟು ಡೌಟ್ಸ್ ಇರ್ತಾವ, ಅದನ್ನ ನಾವು ಕ್ಲಿಯರ್ ಮಾಡ್ಕೊಂತೀವಿ. ಅವ್ರು ಕೇಳ್ತಾರ 6 ಮಂತ್ ಬೇಬಿ ಹೆಂಗದ, ಓಡಾಡ್ತಾಳೇನು, ಅಂಬೆಗಾರಡಕ್ ಟ್ರೈ ಮಾಡ್ತಾಳೇನು, ಅಂತ ಮಾತಾಡಕ್ ಟ್ರೈ ಮಾಡ್ತಾಳೇನು ಅಂತ ಅದನ್ನೆಲ್ಲ ಕೇಳ್ತಾರ. ಆಮೇಲೆ ಆಕಿನ ಗ್ರಿಪ್ ಹೆಂಗದ, ಕೈಯಾಗ ಒಂದು ಟಾಯ್ ಹಿಡ್ಕೊಂಡ್ಲಪ್ಪ ಅಂತಂದ್ರ ಆ ಟಾಯ್ನ ಲೆಫ್ಟ್ ಹ್ಯಾಂಡ್ ಇಂದ ರೈಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡಿಗೆ ಒಯ್ತಾಳೇನು. ಹಿಂಗಾಗಿ ಅವ್ರದ್ದು ಪ್ರಶ್ನೆಗಳು ಅವ್ರು ಕೇಳಿದ್ರ, ನನ್ನ ಪ್ರಶ್ನೆಗಳಲ್ಲ ನಾನು ಕೇಳಿದೆ, ಆಕಾಶ್ ಅವ್ರ ಪ್ರಶ್ನೆಗಳಲ್ಲ ಆಕಾಶ್ ಅವ್ರು ಕೇಳಿದ್ರು. ಇದೆಲ್ಲ ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ಲ ರೀ. Very nice. I think you're very tall. Yeah, she's tall. ಇಲ್ಲಿ ಡಾಕ್ಟರ್ ಆಕಿನ ವೈಟಲ್ಸ್ ಎಲ್ಲ ಚೆಕ್ ಮಾಡಿದ್ರು, ಆಕಿನ ಬಾಡಿ ಟೆಂಪರೇಚರ್ ನೋಡಿದ್ರ, ಆಕಿ ಜ್ವರ ಅದಾವ ಇಲ್ಲ ಅಂತ, ಹಾರ್ಟ್ ಬೀಟ್ ಎಲ್ಲ ನೋಡ್ಲಾಕತ್ತಾರ. ಆಕಿ ಏನಿಲ್ಲ ಫುಲ್ ಎಂಜಾಯ್ ಮಾಡ್ಲಾಕತ್ತಾಳ. ಅದು ಸ್ಟ್ರೆತ್ ಅದಲ್ಲ, ಅದು ಕಸ್ಕೊಳ್ಳೋದು ನೋಡ್ರಿ. ಹಂಗೆ ಆಕಿಂದ ಟೈನಿ ಕಾಲ್ಗಳು ನೋಡ್ರಿ ಎಷ್ಟು ಕ್ಯೂಟ್ ಅದಲ್ಲ. ಇದು ವಯಸ್ಸು ಅನ್ನ ಎಷ್ಟು ಜಲ್ದಿ ದೊಡ್ಡಕ್ಕಾಗ್ಬಿಟ್ಲಪ್ಪ ಅಂತ ಅನಿಸ್ಬಿಡ್ತೈತಿ. ಇದೆಲ್ಲ ವಿಡಿಯೋ ಮಾಡೋ ಮುಂದೆ ಎಷ್ಟು ನಂದು ಜೂ ಮರ ಮಾಡಾಕ್ತದಂದ್ರ ಅಯ್ಯೋ ಎಂಥ ಬೇಬಿ ಹಿಂಗೆ ಇರಬಾರ್ದೇನು ಅನಿಸ್ಬಿಡ್ತೈತಿ. ಡಾಕ್ಟರ್ ಆಕಿನ ಬೋನ್ಸ್, ನೀ ಜಾಯಿಂಟ್ ಎಲ್ಲ ಚೆಕ್ ಮಾಡ್ಲಾಕತ್ತಾರ. ಆಕಿನೂ ಮಸ್ತ್ ಮಜಾ ಮಾಡಾಕತ್ತಾಳ, ನಾ ಏನ್ ಮಾಡ್ರಿ ಅತ್ತ. ಮತ್ ಹಂಗೆ ಮಕ್ಕಳದ ಪ್ರೈವೇಟ್ ಪಾರ್ಟ್ ಎಲ್ಲ ಚೆಕ್ ಮಾಡ್ತಾರ, ನೋಡ್ತಾರ. Right. Excellent. They take very good care of you, don't they? Yes. Very good care of you. ಎಲ್ಲ ವೆರಿ ಗುಡ್ ಅಂತ ಹೇಳಿದ್ರು. Yes, I know. You gotta cover up. Okay. I gotta see how strong you are. Come on up. Oh, look how strong you are. Oh, yes. So big. Yes, you are. Oh, I know. Okay, let's check over here. All done. Okay, come on up. Very nice going up like it should. Yeah. Okay, that is very good. That's what we want her to do. ಇಲ್ಲಿ ಅನಾಯಂದು ಹೈಟ್, ವೇಟ್, ಆಕಿನ ಗ್ರೋತ್ 6 ಮಂತ್ಸ್ಗೆ ಏನಾಗಬೇಕು ಪರ್ಫೆಕ್ಟ್ ಐತೆ ಅಂತ ಹೇಳಿದ್ರು. ಮತ್ತೆ ಆಕಿಂದು ವೇಟ್ ಎಷ್ಟದಪ್ಪ ಅಂದ್ರೆ 19 LB, 19 ಪೌಂಡ್ಸ್ನಾಗದ. ಪೌಂಡ್ಸ್ ಒಳಗಿಂದ ನಿಮಗೆ ಕೆಜಿ ಒಳಗೆ ಹೇಳ್ಬೇಕಂದ್ರೆ ಆಕಿ 8 kgs ಇದ್ಲು 6 ಮಂತ್ಸಿಗೆ. ಆಮೇಲೆ ಆಕಿಂದು ಹೈಟ್ ಒಳಗೆ ಆಕಿ 71% ಒಳಗೆ ಬರ್ತಿದ್ಲು. ರ್ಯಾಂಕಿಂಗ್ ಒಳಗೆ ತಗೊಂಡ್ವಪ್ಪ ಅಂತಂದ್ರೆ 100 ಒಳಗೆ ಆಕಿ 71% ತಗೊಂಡಂಗಾಯ್ತು ಹೈಟ್ ಒಳಗ. Yes, 71 percentile. Yes, very good. All right, excellent. Perfect in every way. ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಎಲ್ಲ ಪರ್ಫೆಕ್ಟ್ ಅದ ಅಂತ ಅಂದು ಹೋದ ಮೇಲೆ ಅವಾಗ ನರ್ಸ್ ಬರ್ತಾರ. ಅವರು ಈಗ ವ್ಯಾಕ್ಸಿನೇಷನ್ ಕೊಡ್ತಾರ. ಇಲ್ಲಿ ನಾನು ನಿಮಗೆ ಹೇಳ್ದಂಗ 4 ಪ್ರಕಾರದ ವ್ಯಾಕ್ಸಿನೇಷನ್ ಇವತ್ತಿನ ದಿವಸ ಅಟ್ ಎ ಟೈಮ್ ಕೊಡ್ತಾರ. ಬಾಯ್ ಹಾಕೋಬಾರ್ದು, ಪೇಪರ್ 4 ವ್ಯಾಕ್ಸಿನೇಷನ್ ಯಾವ್ಯಾವ್ದು? 1ನೇದು HIV, 2ನೇದು ಪೀಡಿಯರಿಕ್ಸ್, 3ನೇದು ಪ್ರೆವ್ನರ್ 13 ಮತ್ತೆ 4ನೇದು ರೋಟಾಟೆಕ್. HIV ಅಂತಂದ್ರ ಹೆಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ B. ಈ ವ್ಯಾಕ್ಸಿನ್ ಮೆನಿಂಜೈಟಿಸ್, ನಿಮೋನಿಯಾ ಮತ್ತೆ ಎಪಿಗ್ಲೋಟಿಸ್ ಅನ್ನ ಪ್ರಿವೆಂಟ್ ಮಾಡ್ತೈತಿ. ಅದಕ್ಕೆ ಇದನ್ನ ಕೊಟ್ರು. ಇದನ್ನ 2 ವರ್ಷದೊಳಗ 3 ಡೋಸ್ ಕೊಡಬೇಕು. ಇಷ್ಟು 4 ವ್ಯಾಕ್ಸಿನೇಷನ್ ಎಷ್ಟು ರೊಕ್ಕ ಆಯ್ತು ಅಂತ ಅದನ್ನ ನಾನು ನಿಮಗ ಮುಂದೆ ಹೇಳ್ತೀನಂತ. Hi, sweet girl. I know. Mama? Mama? I know. Yeah. Good boy. I know. ಈಗ 2ನೇದು ಬರ್ತೈತಿ ಪೀಡಿಯರಿಕ್ಸ್. ಈ ಪೀಡಿಯರಿಕ್ಸ್ ಒಳಗ 3 ಪ್ರಕಾರ ಬರ್ತಾವು. ಒಂದು ಡಿಟ್ಯಾಪ್, IPV ಮತ್ತ ಹಿಪಟೈಟಿಸ್ B. ಇವು 3 ಒಂದ್ರಾಗೆ ಬರ್ತೈತಿ. ಅದು ಪೀಡಿಯರಿಕ್ಸ್ ಒಳಗ. ಮತ್ತ ಡಿಟ್ಯಾಪ್ ಒಳಗ ಮತ್ 3 ಇರ್ತಾವು. ಡಿಫ್ತೇರಿಯಾ, ಟಿಟಾನಸ್ ಮತ್ತ ಪರ್ಟೂಸಿಸ್. ಈಗ ಓರಲ್ ಕೊಟ್ಟಿದ್ದ IPV
ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಕೊಟ್ರು ಮತ್ತೆ ರೋಟಾಟೆಕ್ ಇದನ್ನು ಓರಲ್ ವ್ಯಾಕ್ಸಿನ್ ಅದ. ಇದರಿಂದ ಏನಾಗ್ತದೆ ರೋಟಾ ವೈರಸ್ ಇನ್ಫೆಕ್ಷನ್ ಮಕ್ಕಳದ್ರ ಆಗಲ್ಲ. Yeah, she sucked it down. ಆಯ್ತು I know. So Pediatrix in her right side, it's got the DTaP polio hepatitis B. So the DTaP on this side can cause redness and swelling. Sometimes they can get a hard knot under the injection site, and that's normal, okay? And then Prevnar hip in her left, and the same with the Prevnar on this side. ಅಣ್ಣ ಇಂದು ರೈಟ್ ತೊಡಿಗಿ ಪೀಡಿಯಾಟ್ರಿಕ್ಸ್ ಕೊಡ್ತಾರ. ಅದ್ರಾಗ ಡಿಟ್ಯಾಪ್ ಮತ್ತೆ ಹೆಪಟೈಟಿಸ್ ಬಿ ಎರಡು ಬರ್ತಾವು. ಈ ಗೋಲ್ ಮಾತ್ರ ನೋಡಕ್ ಆಗಲ್ಲ ನೋಡ್ರಿ. ಮತ್ತೀಗ ಲಾಸ್ಟ್ ಡೋಸ್ ಪ್ರೆವ್ನಾರ್ 13 ಇದನ್ನ ಕೊಡೋದ್ರಿಂದ ಇಯರ್ ಇನ್ಫೆಕ್ಷನ್, ಬ್ಲಡ್ ಇನ್ಫೆಕ್ಷನ್ ಮತ್ತೆ ದೊಡ್ಡೋರಿಂದ ಆಗುವಂತದ್ದು ಮಕ್ಕಳಿಗೆ ಇನ್ಫೆಕ್ಷನ್ ಅದೆಲ್ಲ ಆಗಂಗಿಲ್ಲ. ಡಿಟ್ಯಾಪ್ ಹೆಪಟೈಟಿಸ್ ಬಿ ಮತ್ತು ಪ್ರೆವ್ನಾರ್ 13 ಇದರಿಂದ ಒಂದು ಸ್ವಲ್ಪ ಮೈ ಬೆಚ್ಚಗಾಗ್ಬೋದು, ಜ್ವರ ಬರೋ ಸಂಭವ ಇರ್ತೈತಿ. ಮತ್ತು ವ್ಯಾಕ್ಸಿನ್ ಕೊಟ್ಟಿದ್ದ ಜಾಗನಾಗ ಗಂಟು ಹಾಕೋ ಚಾನ್ಸಸ್ ಇರ್ತೈತಿ. ಇದೆಲ್ಲ ನಾರ್ಮಲ್ ಐತಿ. ಒಂದ್ ವೇಳೆ ಜ್ವರ ಬಂತಪ್ಪ ಅಂತ So just Tylenol or ibuprofen. Okay. ಟೈಲೋನಾಲ್ ಅಂತ ಐತಿ, ಅದು ಕ್ರೋಸಿನ್ ಇದ್ದಂಗ ಇಂಡಿಯಾದು. ಅದನ್ನ ಕೊಟ್ರೆ ಕಡಿಮೆ ಆಗ್ತೈತಿ ಅಂತ ಹೇಳಿದ್ರು. ನಿಮಗೆ ಈಗ 4 ವ್ಯಾಕ್ಸಿನೇಷನ್ ಪ್ರೈಸ್ ಹೇಳ್ತೀನಿ ವಿದೌಟ್ ಇನ್ಶೂರೆನ್ಸ್. ಮೊದಲನೇದು HIB ವ್ಯಾಕ್ಸಿನೇಷನ್ ಪ್ರೈಸ್ ಅದ $54. ಇದ್ರದ್ದು 3 ಡೋಸಸ್ ಕೊಡ್ತೀರಿ ನೀವು. ಎರಡನೇದ್ದು ಪೀಡಿಯಾಟ್ರಿಕ್ಸ್, ಇದ್ರದ್ದು ಪ್ರೈಸ್ ಅದ 1 ಡೋಸ್ ಇಂದು ಪ್ರೈಸ್ ಅದ $87. ಇದ್ರದ್ದು ಸದ್ನ ನೀವು 3 ಡೋಸಸ್ ಕೊಡ್ತೀರಿ. ಮುಂದೆ ಮೂರನೇದು ಬರ್ತೈತಿ ಪ್ರೆವ್ನಾರ್ 13. ಇದ್ರದ್ದು ಡೋಸ್ ಅಂತೂ ಓ ಮೈ ಗಾಡ್, ಎಲ್ಲಾ ವ್ಯಾಕ್ಸಿನೇಷನ್ ಕಿಂತ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಅದ. ಇದಕ್ಕೆ $255 ಅದ. ಇಂಥದ್ದು 3 ಡೋಸಸ್ ಕೊಡ್ಬೇಕು. ಮುಂದೆ 4th ಡೋಸ್ ಬರ್ತೈತಿ ರೋಟಾಟೆಕ್. ಇದು ಓರಲ್ ಕೊಡ್ತಾರ. ಇದ್ರದ್ದು 2 ಡೋಸಸ್ ಇರ್ತಾವು. ಇದ್ರದ್ದು 1 ಡೋಸಿನ ಪ್ರೈಸ್ ಅದ $81. ಈಗ ಒಂದ್ ಸ್ವಲ್ಪ ಆರಾಮದಾಳ, ಆಕತ್ತಾಳ ಹಂಗೆ ಒಂದ್ ಚೂಚೂರು, ಬಟ್ ಸ್ಟಿಲ್ ಓಕೆ. ಯಾಕಂದ್ರೆ ಚುಚ್ಕೊಂಡ್ ಮೇಲೆ ಅವಾಗ ಬ್ಯಾನ್ ಆಗಂಗಿಲ್ಲ, ಸ್ವಲ್ಪ ಹೊತ್ತಾಗನ ಬ್ಯಾನ್ ಆಗ್ತೈತಿ. ನಿಮ್ಗೊಂದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಅದು ಏನಪ್ಪಾ ಅಂತಂದ್ರ, ನಾನು ನಂದು ವಿಡಿಯೋಸನ್ನ ಎಡಿಟ್ ಮಾಡೋ ಸಂಬಂಧ ಒಂದು ಆಪಲ್ ಐಪ್ಯಾಡ್ ಪ್ರೋ ಆರ್ಡರ್ ಮಾಡೀನಿ. ಕ್ಯಾರಿ ಮಾಡ್ಲಾಕ ಬಹಳ ಕಂಫರ್ಟೇಬಲ್ ಆಗೈತಿ. ಅದ್ರ ಜೊತೆ ಒಂದು ಪೆನ್ನು ಆರ್ಡರ್ ಮಾಡೀನಿ. ಅದ್ರ ಮೇಲೆ ನಾವೇನ್ರೆ ಬರ್ಕೋಬೇಕು ಅಥವಾ ನೋಟ್ ಮಾಡ್ಬೇಕಂದ್ರೆ ಸದ್ನ ಅದನ್ನ ಯೂಸ್ ಮಾಡ್ಕೊಂಡು ನಾವು ನೋಟ್ ಅದೆಲ್ಲ ಬರಿಬಹುದು. ನೋಡ್ರಿ, ಅದನ್ನ ನಾನೀಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಇನ್ಮೇಲೆ ನಮ್ದು ವಿಡಿಯೋ ಎಲ್ಲ ನನ್ನ ಐಪ್ಯಾಡ್ ಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮ್ ಸಂಬಂಧ. ಇದ್ರ ಪ್ರೈಸ್ ಎಷ್ಟದಪ್ಪ ಅಂದ್ರೆ $1200 ಮಾಡಿ ರುಪೀಸ್ ಒಳಗೆ ಕನ್ವರ್ಟ್ ಮಾಡಿ ನಿಮಗೆ ಕೆಳಗೆ ಬರಿತೀನಿ ಅಂತ. ಯಾಕಂದ್ರೆ ನಾವು ಲೆಕ್ಕ ಮಾಡಿ ಬರಿಬೇಕಲ್ಲ ರೀ. ನೋಡ್ರಿ, ಈಗ ಓಪನ್ ಮಾಡ್ತೀನಿ. ಪ್ರೈಸ್ ಹೇಳಿದೆ ನಿಮಗೆ ಓಪನ್ ಮಾಡೋಕ್ಕಿಂತ ಮೊದಲು ಹಿಂಗೆ ಮಾಡಿ ತೋರಿಸ್ತೀನಿ. ನಿಮ್ಗೆ ಕಾಣಿಸ್ತೈತಿ. ಜಜಾ, ಇದು 12.9 ಇಂಚಸ್ ಸ್ಕ್ರೀನ್ ಅದ. ನೀವು ನೋಡ್ಬೋದು. ಬಾಕ್ಸೇ ಭಾಳ ಚಂದ ಇರ್ತೈತಿ. ಆಪಲ್ ಸೈನ್ ಬೇರೆ. ಇದನ್ನ ಇಷ್ಟು ಚಂದ ಅವ್ರು ಪ್ಯಾಕ್ ಮಾಡಿರ್ತಾರಂದ್ರ ಎಕ್ಕಡಿಂದ ಓಪನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಂಗಿಲ್ಲ. ನಾನು ಎಷ್ಟು ತ್ರಾಸ್ ತೊಗೊಳಕತ್ತೀನಿ, ಏನೇನೋ ಗದ್ಲ ಮಾಡ್ಲಾಕತ್ತೀನಿ, ಏನ್ ಮಾಡಿದ್ರು ಓಪನ್ ಆಗವಲ್ತ. ಕಡಿಗೆ ಆಕಾಶ್ ಅವ್ರು ನನಗೆ ಹೇಳ್ತಾರ ಹೆಂಗ್ ತೆಗಿಯೋದಂದ್ರ, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಮಾರ್ಕ್ ಮಾಡ್ಯಾರ, ಆರೋ ಮಾಡ್ಯಾರಲ್ಲ, ಹಿಂಗೆ ನೀವು ಎಷ್ಟು ಗುದ್ದಾಡ್ರಿ ಅಂತ ಎಷ್ಟು ಗುದ್ದಾಡಿದ್ರಿ ಓಪನ್ ಆಗಂಗಿಲ್ಲ. ಎಲ್ಲದಕ್ಕೂ ಅವ್ರ ಕಡೆ ಒಂದು ಟೆಕ್ನಿಕ್ ಇದ್ದೇ ಇರ್ತೈತಿ, ಯಾವ ರೀತಿಯಾಗಿ ಓಪನ್ ಮಾಡಬೇಕು ಅಂತ. ಆ ಟೆಕ್ನಿಕ್ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ನೀವು ತ್ರಾಸ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನಿಮ್ದು ಶಕ್ತಿಯನ್ನು ಹಾಳು ಮಾಡೋದು ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ಇಲ್ಲಿ ಒಂದು ಆರೋ ಕೊಟ್ಟಾರಲ್ಲ, ಇದು ಆರೋನ ಅಂತ ಜಗ್ಬಿಟ್ಟೆ ನಡೆಯಕಡೆ ಕೆಳಗೊಂದೈತಿ. ಹಾ, ಸೈಕ್. ಈಗ ನೋಡ್ರಿ, ಈಸಿಯಾಗಿ ಓಪನ್ ಆಗ್ತದೆ. ಭಾಳ ಪ್ರಾಡಕ್ಟ್ಸ್ ಎಲ್ಲ ಭಾಳ ಚಲೋ ಇರ್ತಾವೆ, ಭಾಳ ಸ್ಮಾರ್ಟ್ ಇರ್ತಾವೆ ಇವು ಪ್ರಾಡಕ್ಟ್ಸ್ ಎಲ್ಲ. ಟಡಾ, ನೋಡ್ರಿ, ತೆಗೆದು ಕೂಡಲೇ ಇದನ್ನು ಅಷ್ಟೇ ಚಂದ, ಎಷ್ಟು ಚಂದ ಪ್ಯಾಕ್ ಮಾಡ್ಯಾರ. ಇಲ್ಲಿ ಒಂದು ಇಷ್ಟು ಚೀಟಿ ಕೊಟ್ಟಾರ. ಇದನ್ನು ಜಸ್ಟ್ ಹಿಂಗೆ ಎತ್ತು ಬಿಟ್ರೆ ಪ್ರಾಡಕ್ಟ್ ಮ್ಯಾಲೆ ಬಂದ್ಬಿಡ್ತೈತಿ. ಇದ್ರ 12.9 ಇಂಚಸ್ ಅದ. ಆಪಲ್ ಪ್ಯಾಡನ್ನು ಓಪನ್ ಮಾಡ್ತೀನಿ. ವಾವ್, ಬ್ಯೂಟಿಫುಲ್ ಐಪ್ಯಾಡ್. ಇಲ್ಲಿ ಕ್ಯಾಮ್ರಾ ಅದ. ಇದು ವಾಲ್ಯೂಮ್ ಇನ್ಕ್ರೀಸ್ ಮಾಡಾಕ, ಚಾರ್ಜ್ ಮಾಡೋ ಸಂಬಂಧ. ಆಮೇಲೆ ಇದ್ರ ಪವರ್ ಬಟನ್ ಇಲ್ಲದ ಮ್ಯಾಲ್. ಈಗ ಪವರ್ ಬಟನ್ ಹಂಗೆ ಒತ್ತಿ ಹಿಡ್ಕೊಂಡ್ವಿ ಅಂದ್ರೆ ಇದು ಐಪ್ಯಾಡ್ ಸ್ಟಾರ್ಟ್ ಆಗ್ತೈತಿ. ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಕೂಳೆ ನೋಡ್ಬೋದು, ಇಲ್ಲಿ ಹೆಲೋ ಅಂತ ಬಂತು. ಜಾಪನೀಸ್, ಚೈನೀಸ್, ರಷ್ಯನ್, ಯಾವ ಲ್ಯಾಂಗ್ವೇಜ್ ಅದಲ್ಲ ಎಲ್ಲ ಲ್ಯಾಂಗ್ವೇಜ್ನಾಗ ಹೆಲೋ ಅಂತ ತೋರ್ಸತಿ. ಇದು ನೋಡ್ರಿ, ಹೋಲಾ ಸ್ಪ್ಯಾನಿಷ್. ಇದು ಇದನ್ನ ಸೆಟಪ್ ಮಾಡ್ಬೇಕು. ಈಗ ನಂದು ಏನೇನದ ಇದ್ರೊಳಗೆಲ್ಲ ಹಾಕ್ಬೇಕು, ನೋಡ್ಬೇಕು. ಇದ್ರೊಳಗೆ ಏನೇನು ಆಪ್ಷನ್ಸ್ ಅದಾವ ಅದೆಲ್ಲ ನೋಡ್ಕೊಂಡು
ಇದ್ರ ಒಳಗೆ ನಾನು ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಯೆಸ್, ಐ ಲವ್ ದಿಸ್. ಗ್ರೇ ಮತ್ತು ಸಿಲ್ವರ್ 2 ಆಪ್ಷನ್ ಇದ್ದು ನಾ ಇಲ್ಲಿ ಸಿಲ್ವರ್ ಕಲರ್ ತಗೊಂಡೆ. ಯಾಕಂದ್ರೆ ನನಗೆ ಗ್ರೇ ಅಷ್ಟು ಸೇರಂಗಿಲ್ಲ. ಸ್ವಲ್ಪ ಸಿಲ್ವರ್ ಇತ್ತಂದ್ರೆ ಸ್ವಲ್ಪ ಶೈನ್ ಬರ್ತೈತಿ, ನಂಗೆ ಬಾ ಸೇರ್ತೈತಿ ಸಿಲ್ವರ್. ಗ್ರೇ ಮತ್ತಂದ್ರೆ ಪೂರ ಸ್ವಲ್ಪ ಬ್ಲ್ಯಾಕಿಶ್ ಬಂದ್ಬಿಡ್ತೈತಿ, ಯಾಕಂದ್ರೆ ಸ್ಕ್ರೀನು ಬ್ಲ್ಯಾಕ್ ಆಗ್ತೈತಿ ಮತ್ತು ಅದನ್ನು ಬ್ಲ್ಯಾಕ್ ಆಗ್ತೈತಿ, ನಂಗೆ ಸೇರಂಗಿಲ್ಲ. ಸಿಲ್ವರ್ ಇತ್ತಂದ್ರೆ 2 ಸ್ವಲ್ಪ ಕಾಂಟ್ರಾಸ್ಟ್ ಆಗಿ ಚಂದ ಹೆಂಗೆ ಕಾಣಿಸ್ತೈತಿ ಅಂತ ಹೇಳಿ. ಮತ್ತು ಆಲ್ರೆಡಿ ನಾನು ದಿಸದ್ ರೈಟ್ ನಾವು ಏನು ಎಡಿಟ್ ಮಾಡ್ತೀನಿಲ್ಲ ಅದು ಆ್ಯಪಲ್ ಮ್ಯಾಕ್ಬುಕ್ ಪ್ರೋ ಅದ, ಗ್ರೇ ಅದ, ಅದಕ್ಕೆ ಸಹ ಸಿಲ್ವರ್ ತೊಗೊಂಡೆ. ಯಾಕಂದ್ರೆ 2 ಒಂದೇ ಟೈಪ್ ತೊಗೊಳಕ್ಕೆ ಮಜಾ ಬರಲ್ಲ ನನಗೆ, ಯಾವಾಗಲೂ ಚೇಂಜ್ ಮಾಡ್ಕೊಂತಿರ್ಬೇಕು. ಆಮೇಲೆ ಇದೊಂದೊಂದು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಅನ್ಬಾಕ್ಸಿಂಗ್ ಮಾಡೋ ಮುನ್ಸದ್ನ ಎತ್ತಪಿತ್ತ ಹಿಂಗ ಗ್ಲೀಡು ಕಟರ್ ಅದೆಲ್ಲ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೇಮ್ ಇಲ್ಲಿನೂ ಸದ್ದ ಆ್ಯರೋ ಕೊಟ್ಟಾರ ಬಾಕ್ಸಿಗೆ. ಜಸ್ಟ್ ಹಿಂಗೆ ಎತ್ತಿ ಈ ಆ್ಯರೋನ ಹಿಂಗೆ ಜಗ್ ಬಿಟ್ರೆ ಸಾಕು, ಓಪನ್ ಆಗ್ತೈತಿ. ಇದು ಏನಪ್ಪಾ ಅಂತಂದ್ರೆ ಪೆನ್ಸಿಲ್ ಅದ. ಈ ಪೆನ್ಸಿಲ್ ಯಾಕಪ್ಪ ಅಂತಂದ್ರ ನೀವು ನೋಡ್ಬೋದು, ಇದ್ರ ನೋಟ್ ಅದು ಮಾಡ್ಲಾಕ ಯೂಸ್ ಆಗ್ತೈತಿ. ಪೆನ್ಸಿಲ್ 2 ಅಂತಾರ ಇದಕ್ಕೆ. ಇದು ಮೂವ್ ಆಗಬಾರ್ದು ಅಂತ ಸರಿಯಾಗಿ ಪ್ಯಾಕ್ ಮಾಡ್ಯಾರ ನೋಡ್ರಿ. ಆ್ಯಪಲ್ ಪೆನ್ಸಿಲ್ ಜನರೇಷನ್ 2 ಅಂತಾರೆ ಇದಕ್ಕೆ. ಜಸ್ಟ್ ಈಸಿಯಾಗಿ ನಾನು ಅನ್ಬಾಕ್ಸಿಂಗ್ ಮಾಡಕತ್ತೀನಿ ಇದನ್ನು. ಯೂಶಲಿ ಕಷ್ಟಪಟ್ಟು ಗುದ್ದಾಡಿ ಜಗಳಾಡಂದ್ರೆ ಇದ್ರ ಜೋಡಿ ನಾ ಜಗಳಾಡಿ ಓಪನ್ ಆಗು ನಾನು ಅಂತೀನಿ, ಅದು ವಲ್ಲ ಅಂತ ಬಾಕ್ಸ್ ಅಂತೈತಿ. ಬಟ್ ಇದು ಏನೂ ಇಲ್ಲ ನೋಡಿ. ನೋಡ್ರಿ, ನಾನು ಈ ಸದ್ ಗುದ್ದಾಡಕತ್ತಿದ್ದೆ ಬಟ್ ಝುಯ್. ಆಮೇಲೆ ಇದು ಬಾಕ್ಸ್ ಒಳಗೆ ಕೈ ಹಾಕಿ ಓಪನ್ ಮಾಡಿದ್ರೆ ಚಾಜಾ, ಇಲ್ಲಿ ನೋಡ್ರಿ ಹೆಂಗದ ಪೆನ್ಸಿಲ್. ಪೂರಾ ಬಿಳಿದದ ಪೆನ್ಸಿಲ್ ನೋಡ್ರಿ, ಹಿಂಗದ ಮ್ಯಾಲೆ ಪ್ಲಾಸ್ಟಿಕ್ ಅದ, ತೆಗಿಬೋದು. ಇದು ಬರ ಬರೀತದೆ ಇದ್ರ ಮೇಲೆ. ಇನ್ಸ್ಟ್ರಕ್ಷನ್ ನೋಡಿ, ಏನೋ ಅದಲ್ಲ ನೋಡಿ, ಏನಂತದ ಆ್ಯಪ್ ಇಟ್ಕೋಬೇಕು. ಇಂಗ್ಲಿಷ್ ಚೂಸ್ ಮಾಡಿ ನಾನು ಹೇಳ್ತೀನಿ. ಇದನ್ನ ಪೂರಾ ನಾನು ಸ್ಕ್ರೀನ್ ಎತ್ತಿ ಬಿಟ್ರೆ ಇದ್ರೊಳಗೆ ಎಲ್ಲ ಲ್ಯಾಂಗ್ವೇಜಸ್ ಕೊಡ್ತದೆ. ಎಲ್ಲ ಸೆಟಪ್ ನಿಮ್ಗೆ ಯಾವ್ದು ಭಾಷೆನಾಗ ಬೇಕು ಅಂತ ಕೇಳಕತ್ತೈತಿ. ಇಲ್ಲಿ ನಾನು ಇಂಗ್ಲಿಷ್ ಚೂಸ್ ಮಾಡ್ತೀನಿ. ನಾನು ಯುನೈಟೆಡ್ ಸ್ಟೇಟ್ಸ್ ಬೇಕು. ಯುನೈಟೆಡ್ ಸ್ಟೇಟ್ಸ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಅದು ಕ್ವಿಕ್ ಸ್ಟಾರ್ಟ್ ಅಂತ ಕೊಡ್ತೈತೆ. ಕ್ವಿಕ್ ಸ್ಟಾರ್ಟ್. ಆಮೇಲೆ ನಮ್ದು ವೈಫೈ ಬೇಡ್ತೈತೆ. ಇದು ಪಾಸ್ವರ್ಡ್ ನಾನು ನಿಮಗೆ ತೋರ್ಸಂಗಿಲ್ಲ, ಯಾಕಂದ್ರೆ ಪಾಸ್ವರ್ಡ್ ಯಾರಿಗೂ ತೋರಿಸಿದಿರಲ್ಲ ಅದಕ್ಕೆ. ಈಗ ನಾನು ಪಾಸ್ವರ್ಡ್ ಬರ್ದೆ ನಮ್ಮದು. ಆಮೇಲೆ ಮುಂದೆ ನೀವು ನೋಡ್ಬೋದು ಇಲ್ಲಿ ಚಾರ್ಜರ್ ಅದು. ಹೆಂಗೆ ಅನ್ನಿಸ್ತು ನಿಮಗೆ ಇವತ್ತಿನ ವಿಡಿಯೋ? ನಿಮಗೆಲ್ಲರಿಗೂ ಭಾಳ ಸೇರ್ತು ಅಂತ ಅನ್ಕೊತೀನಿ. ಮತ್ತು 6 months ಬೇಬಿಗೆ ಯಾವ್ಯಾವ್ದು ವ್ಯಾಕ್ಸಿನೇಷನ್ ಕೊಡ್ತಾರ ಅದೆಲ್ಲ ನಿಮ್ಗೆ ಗೊತ್ತಾಯ್ತು ಅಂತ ಅನಿಸ್ತೈತಿ. ಇಷ್ಟು ಹೇಳ್ಕೋತು ನಿಮ್ಮ ಉತ್ತರ ಕನ್ನಡದ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಭೇಟಿ ಆಗ್ತೀನಿ ಅಂತ. ಕನ್ನಡ ಕಲಿಸಿ, ಕನ್ನಡ ಬಳಸಿ. ಧನ್ಯವಾದಗಳು.